ಕರ್ನಾಟಕ ರಾಜ್ಯದ ಮಹಾಜನತೆಗೆ ಒಂದು ಭಾರಿ ಸುದ್ದಿ ತಗೊಂಬಂದ ನೋಡ್ರಿಪ್ಪ. ಕರ್ನಾಟಕ ರಾಜ್ಯದ ಜನ ಭಾಳ ಇದನ್ನು ಕುತೂಹಲದಿಂದ ಕೇಳಬೇಕು. ಯಾಕಂದ್ರೆ ಇಂಥ ಸುದ್ದಿ ಯಾರು ತಗೊಂಬರ್ತಾರೋ, ಇಂಥ ನಿರುದ್ಯೋಗಿ ಮತ್ತು ಯಾವುದೇ ಶಿಕ್ಷಣ ಕಲಿಯಲ್ಲದವರಿಗೂ ಸಹಿತ ಇದು ಅನ್ವಯ ಆಗುವಂಥ ಒಂದು ಸುದ್ದಿ ತಗೊಂಬಂದನ ಮಹಾಸ್ಫೋಟಕ ಸುದ್ದಿ. ಖತರ್ನಾಕ್ ಐತಿ, ಭಯಂಕರ ಐತಿ, ಭಯಾನಕ ಐತಿ. ಕೇಳಿದ್ರೆ ವಿಚಿತ್ರ ಆಗ್ತೀರಿ, ಆದ್ರೆ ಸೇರಿದ್ರೆ ಮಾತ್ರ ಗಣ್ಯ ನಾಗರಿಕರಾಗ್ತೀರಿ, ಗುಣವಂತರಾಗ್ತೀರಿ, ಶ್ರೀಮಂತರಾಗ್ತೀರಿ, ಅಗರ್ಭ ಶ್ರೀಮಂತರಾಗ್ತೀರಿ. ಏನು ದೌಲತ ನೋಡಿದರೆ ತುತ್ತು ತುದಿ ಮೇಲೆ ಕುಣ್ತೈತಿ. ಅಂಥದ್ದು ಒಂದು ಕಾಕ ಕಡಕ ಸುದ್ದಿ ತೊಗೊಂಡು ಬಂದಾನಂದ್ರೆ ಜವಾರಿ ಕಾಕನ ಮೇಲೆ ಭಾಳ ಪ್ರೀತಿ ಅಲ್ರಿ ನಿಮಗೆ. ಹಂಗಾದ್ರೆ ಕಾಕ ಏನು ಸುದ್ದಿ ತೊಗೊಂಬಂದಾನ ಕೇಳ್ರಪ್ಪ, ಕೇಳ್ರಿ. ಇದೊಂದು ಭಾರಿ ಸುದ್ದಿ ಐತಿ. ನಂಬರ್ 1 ಚಾನಲ್ ನೋಡೋಕ್ಕಿಂತ ಮೊದಲ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ. ಇಂಥ ಸುದ್ದಿ ನಿಮಗೆ ಹೇಳೋ ಸಲುವಾಗಿ ನಾ ಭಾಳ ಶಕ್ತಿಯುತವಾಗಿ ಬರ್ತೇನೆ. ನೋಡಿದ ತಕ್ಷಣ ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು. ಇದು ಎಲ್ಲರಿಗೂ ತಿಳಿಸ್ರಪ್ಪ, ತಿಳಿಸ್ರಿ. ಕರ್ನಾಟಕ ರಾಜ್ಯದಾಗ 224 ಕ್ಷೇತ್ರದ MLA ಹುದ್ದೆಗಳು ಖಾಲಿ ಅದಾವ. ಭರ್ತಿ ಮಾಡೋರು ಅದಾರ್ರಿ, ಭರ್ತಿ. ಕರ್ನಾಟಕ ಸರ್ಕಾರದಿಂದ 224 ಶಾಸಕರ ಹುದ್ದೆಗಳು ಖಾಲಿ ಅದಾವ. ಅದಕ್ಕೆ ಅರ್ಹತೆ ಏನು ಕೇಳ್ತಿರ್ಬೇಕಿರಲ್ಲ ನೀವು. ಏನು ಕಾಕ, ನಾವು ಆ ಹುದ್ದೆ ಭರ್ತಿ ಮಾಡೋ ಸಲುವಾಗಿ ಅರ್ಜಿ ಹಾಕವ್ರದೆವು, ಏನು ಅರ್ಹತೆ ಬೇಕು? MLA ಹುದ್ದೆ ಅರ್ಹತೆ ನೋಡ್ರಿ, ಕೇಳ್ರಿ. ವಿದ್ಯಾರ್ಹತೆ ಏನೂ ಇರ್ಲಿಕ್ಕಂದ್ರೆ ನಡೀತೈತಿ. ಅರ್ಹತೆ ಕೇಳ್ರಿ, ಹೆಬ್ಬಟ್ಟಿದ್ರು ನಡೀತೈತಿ. ಮುಖ್ಯವಾಗಿ ಮೋಸ ಮಾಡೋದಿರ್ಬೇಕು, ಯಮಾರಿಸೋದಿರ್ಬೇಕು, ವಂಚನೆ ಮಾಡೋದಿರ್ಬೇಕು, ಕೊಲೆಗೆ ದೊರಡೆ ಮಾಡಿದ್ದಿರ್ಬೇಕು, ಎಲ್ಲ ರೀತಿಯ 2 ನಂಬರ್ ದಂಧೆ ಮಾಡಾವ್ ಇರ್ಬೇಕು, ಮೇವು ಕಟ್ಟಾವ್ ಇರ್ಬೇಕು, ಫಸಾಸವ್ ಇರ್ಬೇಕು, ವಿಶ್ವಾಸಘಾತ ಮಾಡಾವ್ ಇರ್ಬೇಕು, ಬೆನ್ನಾಗ ಚೂರಿ ಹಾಕಾವ್ ಇರ್ಬೇಕು, ಡಿಂಗಡಾವ್ ಮಾಡಾವ್ ಇರ್ಬೇಕು, ರಾತ್ರಿ ಹಗಲಿ ಕುಡಿಯಾವ್ ಇರ್ಬೇಕು, ಎತ್ತ ಶಕ್ತಿ ಎಲ್ಲರನ್ನೂ ಯಮಾರಿಸಿ ದೋಚಿ ಹಣ ನುಂಗು ಅಂತ ಮಹಾ ಮೋಸಗಾರರಿಗೆ ಮಾತ್ರ ಅರ್ಹತೆ. ಇನ್ನು 2ನೇ ಪ್ರಶ್ನೆ ಕೇಳ್ತಿರ್ಬೇಕಿರಲ್ಲ, ವಯಸ್ಸಿಗೆ ಮಿತಿ ಇಲ್ಲ, ಶಿಕ್ಷಣಗ ಮಿತಿ ಇಲ್ಲ, ಹೆಬ್ಬಟ್ಟಿದ್ರು ನಡಿತೈತಿ. ಇನ್ನು ಲಾಭ ಪಗಾರ ಕೇಳ್ತಿರ್ಬೇಕಿರಲ್ಲ, ಪಗಾರ ಹೇಳ್ತಾನೆ ಕೇಳ್ರಿ. ತಿಂಗಳಿಗೆ 5 ರಿಂದ 5.5 ಲಕ್ಷ ರೂಪಾಯಿ ಪಗಾರ, ಓಡಾಡಕ ಕಾರ್, ವಿಮಾನ ಟಿಕೆಟ್ ಫ್ರೀ, ರೈಲ್ವೆ ಟಿಕೆಟ್ ಫ್ರೀ, ಬಸ್ ಫ್ರೀ. ಮತ್ತೇನು ಫ್ರೀ? ಯಾವುದೋ ಏನೋ ಕಾಮಗಿರಿ ನಿಮ್ಮ ಏರಿಯಾದಾಗ ಬತ್ತಂದ್ರೆ 10 ರಿಂದ 15% ಫ್ರೀ. ಬೋಗಸ್ ಲೆಕ್ಕ, ಕಳ್ಳ ಬಿಲ್ ಹಾಕಿ ಲೂಟಿ ಮಾಡುವ ಉದ್ಯೋಗ ಮಾಡುವ ಸಲುವಾಗಿ ಇವ ಅರ್ಹತೆ ಮತ್ತು ವಿದ್ಯಾರ್ಹತೆಯ ಲಕ್ಷಣಗಳು. ಹಂಗಾದ್ರೆ ಕರ್ನಾಟಕ ಜನತೆ 224 ಕ್ಷೇತ್ರಕ್ಕೆ ಯಾರ್ಯಾರು ಅರ್ಜಿ ಹಾಕ್ತಿರಪ್ಪ? ಹುದ್ದೆನೂ ಇಲ್ಲ, ವಯಸ್ಸದ ಲಿಮಿಟ್ ಇಲ್ಲ, ಖತರ್ನಾಕ್ ಇರಬೇಕು, ಡಕಾಯಿತ್ ಗ್ಯಾಂಗ್ನ್ಯಾಗ ತರಬೇತಿ ಪಡೆದಿರಬೇಕು, ಸುಳ್ಳಂತೂ ಬೆಳಗಿಂದ ಸಾಯಂಕಾಲ ತನಕ ಹೇಳಬೇಕು, ಯಮಾರಿಸ್ತಿರ್ಬೇಕು, ಮತ್ತು ಆ ಕಡೆ ನೋಡಿ ಡಿಂಗಡಾಂಗ ಮಾಡಬೇಕು, ಲಂಚಾನೂ ತಿನ್ನಬೇಕು, ಮಂಚಾನೂ ಇರಬೇಕು. ಹಾಗಾದ್ರೆ 224 ಕ್ಷೇತ್ರದಾಗ ಹುದ್ದೆ ಖಾಲಿ ಅದಾವ. ಈ ಹುದ್ದೆ ತುಂಬೋ ಸಲುವಾಗಿ ಕರ್ನಾಟಕದ ರಾಜ್ಯದ ಯಾರ್ಯಾರು ತುಂಬ್ತಿರಪ್ಪ? ಇದು ಒಂದು ವಿಸ್ಮಯ ಘಟನೆ ಆಗತ್ತಿರ್ಬೇಕು ನಿಮಗೆ. ಕಾಕ ಏನೋ ಕಾಮಿಡಿ ಮಾಡಿ ಹೇಳಾಕತ್ತಾನು, TADA ಕೊಡ್ತಾರೆ, 5.5 ಲಕ್ಷ ರೂಪಾಯಿ ಫ್ರೀ ಕೊಡ್ತಾರೆ, ಬೆಂಗಳೂರ ಬಂಗಲೆ ಕೊಡ್ತಾರೆ. ಎಷ್ಟು ಸವಲತ್ತು ರೀ! ಕರೆಂಟ್ ಬಿಲ್ಲ ಇಲ್ರಿ, ನೀರು ಬಿಲ್ ಇಲ್ಲ, ಲೈಟ್ ಬಿಲ್ ಇಲ್ಲ, ಮನಿ ಮಾತ್ರ ಬಂಗಲೆ ಫ್ರೀ. ಎಲ್ಲ ರೀತಿ ಫ್ರೀ ಕೊಟ್ಟ ಮೇಲೆ ಇನ್ನು ಉಳ್ಕಿದ್ದು ಅದು ಇದು ಫ್ರೀ ಐತಿರಲ್ಲ, ತಂದು ಕೊಡೋರು ಇರ್ತಾರೆ. ಅದರ ಸಲುವಾಗಿ ಏನು ವಿಚಾರ ಮಾಡ್ತೀರಿ? ಇಂಥ ಪರಿಸ್ಥಿತಿ ಬಂದೈತಿ ನಮ್ಮ ಪ್ರಾಮಾಣಿಕ ವ್ಯಕ್ತಿಗೆ, ಎಲ್ಲಿ ಬೆಲೆ ಐತಿ? ಅದರ ಸಲುವಾಗಿ ಈ ಸುದ್ದಿ ತೊಗೊಂಬಂದೇನಿ. ಈ ಸುದ್ದಿ ನಿಮಗೆ ಹೆಂಗೆ ಅನಿಸ್ತೈತಿ? ನಿಮ್ಮ ಅನಿಸಿಕೆ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ಬೇಕ್ರಿ. ಕಮೆಂಟ್ ಬಾಕ್ಸ್ನಾಗ ಹಾಕಿದ ಮೇಲೆ ಯಾರ್ಯಾರು ಅರ್ಹತೆ ಇದೆರಿ, ಯಾರ್ಯಾರು ಎಲಿಜಿಬಿಲಿಟಿ ಆಗ್ತೀರಿ, ಯಾರ್ಯಾರು ವಿದ್ಯಾರ್ಥಿ, ಏನೇನದಾವ ಎಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಡೈರೆಕ್ಟ್ ನೆತ್ ರಾಜ ಮಹಾರಾಜನಗತೆ ಮೆರಿಬಹುದು, ಸುಳ್ಳುಗಳನ್ನು ಹೇಳಬಹುದು, ಯಮಾರಿಸಬಹುದು, ಮತದಾರನಿಗೆ ಹಸಿ ಮೇವು ಕಟ್ಟಬಹುದು, ಆ ಮೇವು ನಿಲಕಬಾರದು. ಇಂಥ ಮೋಸದಾಟದ ರಾಜಕಾರಣ ನಮ್ಮಲ್ಲಿ ಇನ್ನೂ ಉಳಿದೈತಿ. ಪ್ರಜಾಪ್ರಭುತ್ವದ ಮೌಲ್ಯ ಹಾಳಾಗತೈತಿ. ಇನ್ನು ಯಾವಾಗ ಎಚ್ಚರಗೊಳ್ಳೋಣ
ಅನ್ನೋದ ಇವತ್ತು ಒಂದು ಖಡಕ ಕಾಕ ಸುದ್ದಿ ತೊಗೊಂಬಂದಾನ. ಈ ಸುದ್ದಿ ನಿಮಗೆ ಹೆಂಗೆ ಅನಿಸ್ತೈತೆ ನನಗೆ ತಿಳಿಸ್ರಿ. ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆಂಥ ಮಹತ್ವವಾದ ಭಯಂಕರ ಭಯಾನಕ ಸುದ್ದಿ ತೊಗೊಂಬರ್ತಾನೆ. ನಮಸ್ಕಾರ ರೀಪ್ಪ.